ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏಯ್, ಕಾಲ್ ರಿಸೀವ್ ಮಾಡೋದಕ್ಕೆ ಯಾಕೋ ಮೀನಾಮೇಶ ಎಣಿಸ್ತಾ ಇದ್ಯಾ? ಹಂಗೇನಿಲ್ಲ ಸರ್, ಆ ಸೈಕೋ ಕಾಲ್ ಮಾಡಿದ್ದಕ್ಕೆ ಮತ್ತೆ ಬೇರೆ ಅಡ್ರೆಸ್ ಬರಕ್ ಹೇಳ್ತಿದ್ದಾನೆ. ಏನ? ನೀವಿಬ್ರು ಸೇರ್ಕೊಂಡೆ ನಮ್ ಜೊತೆ ಆಟ ಆಡ್ತಾ ಇದ್ದೀರಾ? ನೋಡು, ಈಗ್ಲೂ ಕಾಲ ಮಿಂಚಿಲ್ಲ. ನಿನ್ನೆ ಆ ಬೈರನ್ ಕೇಸಲ್ಲಿ ಒದ್ದು ಒಳಗೆ ಹಾಕ್ಬಿಡ್ತೀನಿ. ಆಮೇಲೆ ನಿನ್ಗೆ ಫುಲ್ ಶಿಕ್ಷೆ ಆಗತ್ತೆ. ನೀನೇ ಕೊಲೆಗಾರ ಆಗಿರ್ತೀಯ. ಅಯ್ಯೋ ಸರ್, ಕೋಪ ಮಾಡ್ಕೋಬಿಡಿ ಸರ್. ನಮ್ ತಾಯಣೆಗ್ಲು ಅವ್ನು ಎಲ್ಲಿದ್ದಾನಂತಾನೆ ನನಗೆ ಗೊತ್ತಿಲ್ಲ ಸರ್. ನಾನು ಹೇಳಿಲ್ವಾ ಸರ್ ಅವನೊಂಥರ ಸೈಕೋ ಅಂತ? ಅವ್ನು ಯಾವ ಟೈಮಲ್ಲಿ ಏನ್ ಮಾಡ್ತಾನಂತ ಅವನಿಗೆ ಗೊತ್ತಿಲ್ಲ ಸರ್. ಸ್ವಲ್ಪ ಟೈಮ್ ಕೊಡಿ ಸರ್, ಅವ್ನು ಎಲ್ಲಿದ್ದಾನಂತ ಕಂಡು ಹಿಡಿದು ನಿಮ್ಗೆ ಹೇಳ್ಬಿಡ್ತೀನಿ. ನಿನ್ನ ನಂಬೌದಾ? ನಂಬಿಕೆನೆ ಜೀವನ ಅಲ್ವಾ ಸರ್? ದಯವಿಟ್ಟು ನನ್ನ ಮಾತನ್ನ ನಂಬಿ ಸರ್. ಸರಿ, ಈಗ ಅವನು ಎಲ್ಲಿಗೆ ಬರೋದಕ್ಕೆ ಹೇಳಿದಾನೆ? ಬಸವನಗುಡಿ ಹತ್ರಕ್ಕೆ ಬರಕ್ಕೆ ಹೇಳಿದಾನೆ ಸರ್. ಸರಿ, ನೀನ್ ಹೋಗಿರು, ನಾವು ನಿನ್ ಹಿಂದೆನೆ ಬರ್ತೀವಿ. ಸರಿ ಸರ್, ನೀವು ನನ್ನೇ ಫಾಲೋ ಮಾಡಿ ಸರ್. ಮತ್ತೆ ಪ್ಲೇಸ್ ಚೇಂಜ್ ಮಾಡಿದ್ದಾನೆ. ಇಲ್ಲಾದ್ರೂ ಅವರೇ, ನನ್ಗೆ ಯಾಕೋ ಭೈರ ಮೇಲೆ ಅನುಮಾನ ಬರ್ತೈತೆ. ನಾವು ಹುಡುಕ್ತಿರೋ ವಿಷಯ ಅವ್ನಿಗೇನಾದ್ರೂ ಗೊತ್ತಾಗಿದ್ಯಾ? ಇವರಿಬ್ರು ಒಂದಾಗ್ಬಿಟ್ಟಿದಾರಾ? ಇವಾಗ್ಲೇ ಏನು ಹೇಳೋದಕ್ಕಾಗಲ್ಲ ಮೈನವ್ರೆ. ಇನ್ನೊಂದು ಜಾಗಕ್ಕೆ ಬರೋದಕ್ಕೆ ಹೇಳಿದೇನಲ್ಲ, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಬನ್ನಿ ಹೋಗೋಣ. ಯಾಕ್ರಿ ಒಳ್ಳೆ ಹಾಗೆ ಒದ್ದಾಡ್ತಾ ಇದ್ದೀರಾ? ಮೇಡಮ್, ಸ್ವಲ್ಪ ಕಾರ್ನ ಸೈಡಿಗೆ ನಿಲ್ಲಿಸ್ತೀರಾ? ಯಾಕೆ, ಏನಾಯ್ತು? ಮೇಡಮ್, ಹೊಟ್ಟೆ ಯಾಕೋ ತುಂಬಾ ಹಸುವಾಗ್ತಾ ಇದೆ. ಸ್ವಲ್ಪ ಕಾರ್ ನಿಲ್ಸಿ ಮೇಡಮ್, ಆರಾಮಾಗಿ ಹೊಟ್ಟೆಗೆ ಏನಾದ್ರು ತಿನ್ಕೊಂಡು ಹೋಗೋಣ. ಬಾಲರಾಜ್, ಮೊದ್ಲೇ ನಾನು ಸಿಕ್ಕಾಪಟ್ಟೆ ಕೋಪದಲ್ಲಿದ್ದೀನಿ. ಮತ್ತೆ ನೀವು ಕೋಪ ಬರೋ ತರ ಮಾಡಬೇಡಿ. ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡಿದ್ರೆ ಸರಿ. ಎಷ್ಟು ಇಂಪಾರ್ಟೆಂಟ್ ಕೆಲಸ ಇದೆ ಇಲ್ಲಿ. ನೀವ್ ನೋಡಿದ್ರೆ ಆರಾಮಾಗಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಬೇರೆ ಹೇಳ್ತಾ ಇದ್ದೀರಾ. ಮೇಡಮ್, ಎಷ್ಟೇ ಇಂಪಾರ್ಟೆಂಟ್ ಕೆಲಸ ಇದ್ರು ಹೊಟ್ಟೆಗೆ ಅನ್ಯಾಯ ಮಾಡಬಾರ್ದು ಮೇಡಮ್. ಹೊಟ್ಟೆ ತುಂಬಿದ್ರೇನೆ ತಲೆ ಚುರುಕ ಕೆಲಸ ಮಾಡೋದು ಅಂತ ಹೇಳ್ತಾರೆ ಮೇಡಮ್. ನನಗಂತೂ ಊಟ ಮಾಡ್ಲಿಲ್ಲ ಅಂದ್ರೆ ತಲೆನೇ ಓಡಲ್ಲ ಮೇಡಮ್. ನಿಮ್ ತಲೆ ಇದ್ರೂ ಒಂದೇ, ಇಲ್ದೇ ಇದ್ರೂ ಒಂದೇ. ಆಯ್ತು ಮೇಡಮ್, ಆಡ್ಕೊಳ್ಳಿ. ನನ್ನ ತಲೆ ಮೇಲಿರೋ ಕೂದಲು ಬಗ್ಗೆ ಹೇಳ್ತಾ ಇದ್ದೀರಾ? ನಾನು ನಿಮ್ ತಲೆ ಒಳಗಡೆ ಇರೋ ಮೆದ್ಲು ಬಗ್ಗೆ ಮಾತಾಡ್ತಾ ಇದ್ದೀನಿ. ಮೇಡಮ್ ಪ್ಲೀಸ್, ಎಲ್ಲಾದ್ರೂ ನಿಲ್ಸಿ ಮೇಡಮ್. ನನ್ ಚಿಕ್ಕ ವಯಸ್ಸಿಂದನೂ ಹಸಿವು ತಡ್ಕೊಂಡು ಅಭ್ಯಾಸ ಇಲ್ಲ ಮೇಡಮ್. ಇವತ್ ಒಂದಿನ ತಡ್ಕೊಳ್ಳಿ, ಏನೂ ಆಗಲ್ಲ. ಆ ಬೈರಂಗ್ ನೋಡಿ ಅವನಿಗೆ ಸರಿಯಾಗಿ ಮಾಡಿದ್ಮೇಲೆ ತಿನ್ನಕ್ ಕೊಡ್ಸದ್ ನಿಮ್ಗೆ. ಇದ್ಯಾವ ಅನ್ಯಾಯ ಮೇಡಮ್? ಅವನೇನೋ ದೂರ ಸಂಬಂಧಿ ಅಂತ ಇನ್ಫ್ಲೂಯೆನ್ಸ್ ಮಾಡಿ ಏನೋ ಕರುಣೆ ತೋರಿಸಿ ಅವನು ಕೆಲಸ ಕೊಡಿಸ್ದೆ. ಇವತ್ತು ನನ್ನ ಮಗನ್ ಮೀಟ್ ಮಾಡೋದಕ್ಕೆ ನಾನು ಉಪವಾಸದಿಂದ ಹೋಗಿ ಮೀಟ್ ಮಾಡ್ಬೇಕಾ? ಇದೆಲ್ಲ ನನ್ನ ಕೈಲಾಗಲ್ಲ ಮೇಡಮ್. ನಾನು ಒಳ್ಳೆ ಫಿಗರ್ ಅಲ್ಲಿ ಇದ್ದಾಗಲೇ ಹಸು ತಡ್ಕೊಳ್ಳಿಲ್ಲ, ಈಗ ಶುಗರ್ ಬಂದಿರೋನು ಮೇಡಮ್ ನನ್ನನ್ನು ತಡ್ಕೊಂತಿರಲ್ಲ ಮೇಡಮ್. ಇದ್ಯಾವ ನ್ಯಾಯ ಮೇಡಮ್? ಅರ್ಥ ಮಾಡ್ಕೊಳ್ಳಿ ಮೇಡಮ್, ಏನಾದ್ರೂ ಕೊಡ್ಸಿ ಮೇಡಮ್. ನಾನೊಬ್ಳೆ ಬಂದಿದ್ರೆ ಎಷ್ಟೋ ಚೆನ್ನಾಗಿರೋದು. ನಿಮ್ಮನ್ ಬೇರೆ ಜೊತೆಲಿ ಕರ್ಕೊಂಡು ಒಳ್ಳೆ ಗ್ರಾಚಾರಕ್ ಬಂತು. ಅಯ್ಯೋ, ಕರ್ಕೊ ಬಂದ್ರಿ ತಾನೆ. ಊಟ ಇಲ್ದೇನೆ ಉಪವಾಸ ಇರಂಗ್ ಮಾಡ್ಬೇಡಿ ಮೇಡಮ್, ಏನಾದ್ರೂ ಕೊಡ್ಸಿ ಮೇಡಮ್. ಅಟ್ಲೀಸ್ಟ್ ಒಂದು ಎಳ್ನೀರಾದ್ರೂ ಕೊಡ್ಸಿ ಮೇಡಮ್. ಎಲ್ಲಾದ್ರೂ ಗಾಡಿ ನೋಡಿ ನಿಲ್ಸಿ ಮೇಡಮ್. ಎಂತ ಇರಿಟೇಷನ್ ಪಾರ್ಟಿ ರೀ ನೀವು? ಮೇಡಮ್ ಎಳ್ನೀರ್ ಮೇಡಮ್ ನಿಲ್ಸಿ ಮೇಡಮ್, ಪ್ಲೀಸ್ ಮೇಡಮ್, ಪ್ಲೀಸ್.